ಉತ್ತಮವಾದ ಹೊಡೆತ ಎಸ್ಕೆ ಅವರಿಂದ. ಈ ಮೂಲಕ ತಂಡದ ಮೊತ್ತ 5 ರನ್. ಉತ್ತಮವಾದ ಡ್ರೈವ್ ಮೂಲಕ ಮತ್ತೆ 4 ರನ್ಗಳ ಸೇರ್ಪಡೆ ಟೀಮ್ ಅಳವಳಿಗೆ. ಉತ್ತಮವಾದ ಹೊಡೆತ, ಅಗೇನ್ ಬೌಂಡ್ರಿ. ಸತತ 3 ಬಾಲಿಗೆ 3 ಪರನ ಬಾರಿಸಿದ್ದಾರೆ ಎಸ್ಕೆ ಅವರು. ಕ್ಷೇತ್ರ ರಕ್ಷಣೆ ಗೋರಿಂದ. ಬಾಲಿಂಗ್ ಅವರಿಂದ ಯಾವುದೇ ರನ್ ಸೇರ್ಪಡೆ ಇಲ್ಲ. ಬ್ಯಾಟಿಂಗ್. ಈ ಮೂಲಕ ತಂಡದ ಮೊತ್ತಕ್ಕೆ 4 ರನ್ಗಳ ಸೇರ್ಪಡೆ. 1 ಓವರ್ ಮುಕ್ತಾಯಕ್ಕೆ ಟೀಮ್ ಅಳವಳ್ಳಿ 17 ರನ್ ಪೇರಿಸಿದ್ದಾರೆ. ಎರಡನೇ ಓವರ್ ಎಸೆತದಲ್ಲಿ ವಿನಾಯಕ್ ಭಾಗವತ್ ಉತ್ತಮವಾದ ಬೌಲಿಂಗ್ ಅಂತ. ನೋ ಬಾಲ್ ಅನ್ನ 6 ರನ್ ಆಗಿ ಪರಿಗಣಿಸಿದ್ದಾರೆ ನಿತೀಶ್ ಅವರು. ಈ ಮೂಲಕ ತಂಡಕ್ಕೆ 6+1 7 ರನ್. ಉತ್ತಮವಾದ ಬಾಲಿಂಗ್ ಪ್ರದರ್ಶನ ಇಲ್ಲಿ ಭಾಗವತ್ ಅವರಿಂದ. ಮತ್ತೊಮ್ಮೆ ಇನ್ನು ಕೇವಲ 1 ರನ್ ಸೇರ್ಪಡೆ. ಉತ್ತಮವಾದಂತಹ ಬಾಲಿಂಗ್ ಆಗಿ ಅತ್ಯದ್ಭುತವಾದಂತಹ ಕ್ಷೇತ್ರ ರಕ್ಷಣೆ ಬಿಗ್ಗು ಅವರಿಂದ. ಬಾಲಿಂಗ್ ವಿನಾಯಕ್ ಭಾಗವತ್ ಅವರು ತಮ್ಮ ಮೊದಲನೇ ಓವರ್ನಲ್ಲಿ ಮೊದಲ ವಿಕೆಟ್ ಅನ್ನ ಕಬಳಿಸಿಕೊಂಡಿದ್ದಾರೆ. ಈ ಮೂಲಕ ನಿತೀಶ್ ಅವರು ಪೆವಿಲಿಯನ್ ಅಂತ. ಟೀಮ್ ಅಳವಳ್ಳಿ ಅವರ ಮೊದಲ ವಿಕೆಟ್ ಪತನ. ನಿತೀಶ್ ಹೆಬ್ಬಾರ್ ಅವರ ಜಾಗವನ್ನು ತುಂಬಲು ಇದೀಗ ಚಿನ್ನು ಅವರು, ಚಿನ್ಮಯ್ ಭಟ್ ಅವರು ಸ್ಟ್ರೈಕ್ ನಲ್ಲಿ. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ವಿನಾಯಕ್ ಭಾಗವತ್ ಅವರಿಂದ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 25. 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 25. 3ನೇ ಓವರ್ನಲ್ಲಿ ವಿಘ್ನೇಶ್ವರ್ ಬೌಲಿಂಗ್ ಆಗಿ ಅತ್ಯದ್ಭುತವಾದಂತಹ ಬೌಂಡ್ರಿ ಎಸ್ಕೆ ಅವರಿಂದ. ಮತ್ತೊಂದು ಬಾಲ್ ತಿರುಸಿನ ಹೊಡೆತ ಶಿವರಾಮ್ ಅವರಿಂದ. ತಂಡದ ಮೊತ್ತ 37 ರನ್. 3ನೇ ಓವರ್ ಚಾಲ್ತಿಯಲ್ಲಿ ತಿರುಸಿನ ಹೊಡೆತ ಸ್ಟ್ರೈಟ್ ಡ್ರೈವ್ ಮೂಲಕ ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಉತ್ತಮವಾದ ಬಾಲಿಂಗ್ ಪ್ರದರ್ಶನ. ಈ ಮೂಲಕ 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 41. 1 ವಿಕೆಟ್ ನಷ್ಟಕ್ಕೆ 41. 4 bowlers. ಮತ್ತೆ ತಮ್ಮ ಕೋಟಾದ 2ನೇ ಓವರ್ನಲ್ಲಿ ವಿನಾಯಕ್ ಭಾಗವತ್ ಅವರು, ಚಿನ್ನವರು ವಿನಾಯಕ್ ಭಾಗವತ್ ಅವರನ್ನ ಎದುರಿಸ್ತಾ ನೋ ಬಾಲ್.
ತಂಡಕ್ಕೆ 7 ರನ್ಗಳ ಸೇರ್ಪಡೆ. ಉತ್ತಮವಾದಂತಹ ಬಾಲಿಂಗ್. ತಮ್ಮ ಕೋಟಾದ 2ನೇ ವಿಕೆಟ್ ಅನ್ನ ಕಬಳಿಸಿದ್ದಾರೆ ವಿನಾಯಕ್ ಭಾಗವತ್ ಅವರು. ಈ ಮೂಲಕ ಚಿನ್ನು ಭಟ್ರು ಅವರು ಪೆವಿಲಿಯನ್ ಹತ್ತ ಚಿನ್ಮಯ್ ಭಟ್ ಅವರ ಜಾಗವನ್ನು ತುಂಬಲು ನಮ್ಮ ಹಳಬಳ್ಳಿ ತಂಡದ ಇದೀಗ ಸ್ಟ್ರೈಕ್ ನಲ್ಲಿ ಹಳಬಳ್ಳಿ ತಂಡದ ನಾಯಕ ಸುಬ್ರಾ ಹೆಗ್ಡೆ ಅವರು. ಉತ್ತಮವಾದಂತಹ ಆಡಳಿತ 4 ರನ್ನ ಕಬಳಿಸಿದ್ದಾರೆ ತಮ್ಮ ಮೊದಲನೇ ಬೌಲಿಂಗ್ ನಲ್ಲಿ. ಈ ಮೂಲಕ ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಗುಡ್ ಬಾಲ್, ಗುಡ್ ಬಾಲ್. ಓನ್ಲಿ 4 ರನ್ಗಳ ಸೇರ್ಪಡೆ ತಂಡಕ್ಕೆ. ಉತ್ತಮವಾದಂತಹ ಬಾಲಿಂಗ್, ಹಾಗೆ ಅಷ್ಟೇ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ. ಸಾಧ್ಯತೆ. ಈ ಮೂಲಕ ಅಂಪೈರ್ ಅವರ ನಿರ್ಣಯವನ್ನ ಕಾಯ್ತಾ ಇದ್ದೇವೆ. ನಾಟ್ ಔಟ್ ಎಂದು ಘೋಷಣೆ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯಲ್ಲಿ ಉತ್ತಮವಾದಂತಹ ಆಡಳಿತ ಸುಬ್ರಾ ಹೆಗ್ಡೆ ಅವರಿಂದ. ಈ ಮೂಲಕ ತಂಡಕ್ಕೆ 4 ರನ್ಗಳ ಸೇರ್ಪಡೆ. 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 60. 2 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 60. ತಂಡದ 5ನೇ ಓವರ್, ತಮ್ಮ ಕೋಟದ ಮೊದಲನೇ ಓವರ್. ತಿರುಮಲ ಹೆಗ್ಡೆ ಉತ್ತಮವಾದ ಶಾಟ್. ಉತ್ತಮವಾದ ಹೊಡೆತ SK ಅವರಿಂದ. ಹಳಬಳ್ಳಿ 360 ಅನ್ಬಹುದು. ಗ್ರೌಂಡ್ ನ ಎಲ್ಲ ಕಡೆಯಲ್ಲಿ ಬೌಂಡ್ರಿಯನ್ನ ಬಾರಿಸಿದರೆ ಹಳಬಳ್ಳಿಯ ಶಿವರಾಮ್ ಹೆಗ್ಡೆ ಅವರು. ಇದು ಈ ಇನ್ನಿಂಗ್ಸಿನ ಲಾಸ್ಟ್ ಓವರ್ ಆಗಿರುತ್ತೆ. ಉತ್ತಮವಾದ ಹೊಡೆತ. ಮತ್ತೊಮ್ಮೆ 4 ರನ್. ಶಾಂತೇಶ್ವರ ತಂಡದ ನಾಯಕ ಸಂತೋಷ್ ಪೆಟ್ನೇಕರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹಳಬಳ್ಳಿ ವಿಭಾ ಅಸೋಸಿಯೇಷನ್ ಹಾಗೂ ಊರ ನಾಗರಿಕರ ಪರವಾಗಿ ಸ್ವಾಗತ. ನೋ ಬಾಲ್. ಬೌಲಿಂಗ್ SK ಅವರನ್ನು ವಂಚಿಸಿ ಕೀಪರ್ ಕೈಯಲ್ಲಿ ಬಾಲ್. ಯಾವುದೇ ರನ್ ಇಲ್ಲ. ಉತ್ತಮವಾದ ಆಡಳಿತ. ಈ ಮೂಲಕ 4 ರನ್ ಸೇರ್ಪಡೆ ತಂಡಕ್ಕೆ. ಕೊನೆಯ ಇನ್ನಿಂಗ್ಸ್, ಈ ಇನ್ನಿಂಗ್ಸಿನ ಕೊನೆಯ ಬಾಲ್. ಉತ್ತಮವಾದ ಬೌಂಡ್ರಿ. ಕೊನೆಯ ಬಾಲ್ ನಲ್ಲಿ ಬೌಂಡ್ರಿನ ಬೀರಿಸಿ ತಂಡದ ಮೊತ್ತವನ್ನ 81ರ ಗಡಿಯನ್ನ ದಾಟಿಸಿದ್ದಾರೆ. 22 ಟಾರ್ಗೆಟ್. ಸಾರಿ 18. ಎರಡನೇ ಇನ್ನಿಂಗ್ಸಿನ ಮೊದಲ ಓವರ್. ವೈಡ್ ಅಗಲವಾದ ಚೆಂಡು. ಈ ಮೂಲಕ ಹವ್ಯಕ ಹೀರೋಸ್ ತಂಡದ ಖಾತೆಯನ್ನ ಓಪನ್ ಆಗಿ ಮಾಡಿದ್ದಾರೆ. ಹೀರೋಸಿನ ಹೊಡೆತ. ಕ್ಷೇತ್ರ ರಕ್ಷಕರನ್ನು ವಂಚಿಸಿ ಬೌಂಡ್ರಿ ಅಂತ ಬಾಲ್. ಈ ಮೂಲಕ ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಉತ್ತಮ
ಉತ್ತಮವಾದಂತಹ ಬಾಲಿಂಗ್. ಹವ್ಯಕ ಈ ರೋಜಿನ ಮೊದಲ ವಿಕೆಟ್ ಪತನ. ಗುರು ಅವರು 4 ರನ್ನ ತಂಡಕ್ಕೆ ಕಾಣಿಕೆಯಾಗಿ ನೀಡಿ ಪೆವಿಲಿಯನ್ ಅಂತ ಮರಳಿದ್ದಾರೆ. ಅವರ ತಂಡವನ್ನ ಅವರ ಜಾಗವನ್ನ ತುಂಬಲು ಈಗ ಸತೀಶ್. ಯಾವುದೇ ರನ್ ಇಲ್ಲ. ಉತ್ತಮವಾದಂತಹ ಬಾಲಿಂಗ್. ಉತ್ತಮವಾದಂತಹ ಹೊಡೆತಾಗಿತ್ತು. ಆದರೆ ನೇರವಾಗಿ ಅಂಕಣದಿಂದ ಹೊರಕ್ಕೆ ಹೊಡೆದ ಕಾರಣ ಸತೀಶ್ ಅವರು ಮರಳಿ ಪೆವಿಲಿಯನ್ ಅತ್ತ ಅವರ ಜಾಗವನ್ನು ತುಂಬಲು ಇದೀಗ ಸ್ಟ್ರೈಕ್ ನಲ್ಲಿ ತಿರುಮಲ್ ಹೆಗ್ಡೆ. ಉತ್ತಮವಾದ ಬಾಲಿಂಗ್. ಹಾಗೆ ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆ. ಮುಕ್ತಾಯಕ್ಕೆ ತಂಡದ ಮೊತ್ತ 5 ರನ್, 2 ವಿಕೆಟ್ ನಷ್ಟಕ್ಕೆ. ಎರಡನೇ ಓವರ್ ನಲ್ಲಿ ನಿತೀಶ್ ಹೆಬ್ಬಾರ್ ಅವರು ಉತ್ತಮವಾದಂತಹ, ಇದು ಒಂಥರ ಪಂಚಗೆಜ್ಜೆ ಬಾಲ್ ಅಂದ್ರೆ ನಾವು ಹೇಳ್ಬೋದು. ಬ್ಯಾಟ್ಸ್ಮನ್ ಅನ್ನ ವಂಚಿಸಿ ನೇರವಾಗಿ ಸ್ಟಂಪ್ಗೆ ಅವರ ಜಾಗವನ್ನು ತುಂಬಲು ಈಗ ವಿನಾಯಕ್ ಬಾಬತ್. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ನಿತೀಶ್ ಹೆಬ್ಬಾರ್ ಅವರಿಂದ. ಉತ್ತಮವಾದಂತಹ ಹೊಡೆತ ಆಗಿತ್ತು. ಆದರೆ ನೇರವಾಗಿ ಅಂಕಣದಿಂದ ಹೊರಕ್ಕೆ. ಈ ಮೂಲಕ ವಿನಾಯಕ್ ಭಾಗವತ್ ಅವರು ಮರಳಿ ಪೆವಿಲಿಯನ್ ಅಂತ ಅವರ ಜಾಗವನ್ನು ತುಂಬಲು ಇದೀಗ LM. ಬಲವಾದ ಚೆಂಡು, 1 ರನ್ ಸೇರ್ಪಡೆ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಟೀಮ್ ಹಳವಳ್ಳಿ ತಂಡದಿಂದ. ಯಾವುದೇ ರನ್ ಕೊಡ್ತಾ ಇಲ್ಲ. ಉತ್ತಮವಾದಂತಹ ಬಾಲಿಂಗ್ ಮತ್ತೊಮ್ಮೆ ಬೋಲ್ಡ್ ಆಗಿ ಪೆವಿಲಿಯನ್ ಅಂತ ಅವರ ಜಾಗವನ್ನು ತುಂಬಲು ಇದೀಗ ವಿಘ್ನೇಶ್ವರ್. ಕೊನೆಯ ವಿಕೆಟ್, ಹವ್ಯಕ ಹೀರೋಸ್ ತಂಡದ ಕೊನೆಯ ವಿಕೆಟ್. ಉತ್ತಮವಾದಂತಹ ಹೊಡೆದ ವಿಗ್ಗೋ ಅವರಿಂದ. ಈ ಮೂಲಕ ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಈ ಮೂಲಕ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 10 ರನ್, 5 ವಿಕೆಟ್ ನಷ್ಟಕ್ಕೆ. ಇದೀಗ ಟೀಮ್ ಹಳವಳ್ಳಿ ತಂಡದ 3ನೇ ಓವರ್ನಲ್ಲಿ ಗಣೇಶ್ ಅವರು ಉತ್ತಮವಾದ ಬಾಲಿಂಗ್, ವೈಡ್. ಅಂಪೈರ್ ಇಂದ ವೈಡ್ ಎಂದು ನಿರ್ಣಯ. 11, ತಂಡದ ಮೊತ್ತ 11. ಮರಳಿ ಲಯಕ್ಕೆ ಗಣೇಶ್ ಅವರು. ಹೆಸರಿನಲ್ಲಿ ಬ್ಯಾಟಿಂಗ್ ಅನ್ನ ಪ್ರದರ್ಶಿಸ್ತಾ ಇದ್ರು ಅವರು. ಆದರೆ ಯಾವುದೇ ರನ್ ಇಲ್ಲ. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ಗಣೇಶ್ ಅವರಿಂದ. ಈ ಮೂಲಕ ಹವ್ಯಕ ಹೀರೋಸ್ ಅವರು ತಮ್ಮ ಎಲ್ಲ ವಿಕೆಟ್ ಅನ್ನ ಕಳೆದುಕೊಂಡು ಆಲ್ಔಟ್ ಆಗಿದ್ದಾರೆ. ಈ ಮೂಲಕ ಮೊದಲ ಪಂದ್ಯದಲ್ಲಿ ಟೀಮ್ ಹಳವಳ್ಳಿ ಅವರು ಭರ್ಜರಿಯಾಗಿ